ನಿಮ್ಮ ಹತ್ರ ಇರುವ ಏರ್ಬಡ್ಸ್ ಅಲ್ಲಿ ಮಸ್ಟ್ಯಾಂಗಿನ ಪವರ್ ಹಾಗೂ ಮಸ್ಟ್ಯಾಂಗಿನ ಮಸ್ತ್ ಕಾಣುವಂತ ಡಿಸೈನ್ ಬಂದ್ರೆ ಹೇಗಿರುತ್ತೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಸೊ ಇವತ್ತು ನಾನು ರೆಡಿ ಸಿಗುವಂತ ಗೋ ಬೋಲ್ಟ್ ಮಸ್ಟ್ಯಾಂಗ್ ಸ್ಪ್ರಿಂಟ್ ಏರ್ಬಡ್ಸ್ ನ ಅನ್ಬಾಕ್ಸಿಂಗ್ ಮಾಡ್ತೀನಿ. ಸೊ ಇದು ಯಾವ ಬಜೆಟ್ ರೇಂಜ್ ಅಲ್ಲಿ ಬರುತ್ತೆ, ಸೊ ಇದರ ಸೌಂಡ್ ಕ್ವಾಲಿಟಿ ಹೇಗಿದೆ, ಡಿಸೈನ್ ಹೇಗಿದೆ, ಬಾಕ್ಸ್ ಒಳಗಡೆ ಏನೇನ್ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಬರೋಣ ಇದರ ಅನ್ಬಾಕ್ಸಿಂಗ್ ಕಡೆಗೆ. ಸೊ ಬಾಕ್ಸ್ ನೋಡ್ತಾ ಇರ್ಬೋದು, ಈ ತರ ಬಂದಿದೆ. ಇದರ ಪ್ರಾಡಕ್ಟ್ ನಾವು ಆಲ್ರೆಡಿ ಅನ್ಬಾಕ್ಸಿಂಗ್ ನೋಡ್ಬಿಟ್ಟಿದೀವಿ, ಯಾಕಂದ್ರೆ ಇದು ಓಪನ್ ಬಾಕ್ಸ್ ಡೆಲಿವರಿ ಇರೋದ್ರಿಂದ ಡೆಲಿವರಿ ಏಜೆಂಟ್ ನಮಗೆ ಆಲ್ರೆಡಿ ಅನ್ಬಾಕ್ಸ್ ಮಾಡಿ ಕೈಗೆ ಕೊಟ್ಟು ಹೋಗ್ಬಿಟ್ಟಿದ್ರು. ಸೊ ಏನ್ ಮಾಡಕ್ ಬರೋದಿಲ್ಲ, ಓಪನ್ ಬಾಕ್ಸ್ ಇತ್ತಂದ್ರೆ ಇದು ಸೇಫ್ಟಿ ಪ್ರಕಾರ ಈಸ್ ರೈಟ್. ಸೊ ನಾವೇನ್ ಹೇಳಕ್ ಬರಲ್ಲ, ನಿಮ್ಗೆ ಒಂಥರ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ನಾನು ರೆಡಿ ಪ್ಯಾಕ್ ಮಾಡಿ ಆಲ್ರೆಡಿ ಇಟ್ಟಿದ್ದೀನಿ. ಬನ್ನಿ ಓಪನ್ ಮಾಡೋಣ. ನೋಡಿ ಆಲ್ರೆಡಿ ಬಾಕ್ಸ್ ಓಪನ್ ಆಗಿರುವಂತದ್ದು. ಒಳಗಡೆ ನಿಮ್ಗೆ ಏರ್ಬಡ್ಸ್ ನ ಬಾಕ್ಸ್ ಅಷ್ಟೇ ಸಿಗ್ತಾ ಇರುವಂತದ್ದು. ಸೊ ಈ ತರ ಬಂದ್ಬಿಡುತ್ತೆ. ಸೊ ಇಲ್ಲಿ ಒಂದು ಈ ತರ ಹೋಲ್ ಟೈಪ್ ಕೊಟ್ಟಿದ್ದಾರೆ, ನೋಡ್ಬೋದು. ಇದನ್ನ ಪ್ರೆಸ್ ಮಾಡಿದ್ರೆ ಇದು ಹೊರಗೆ ಬರುತ್ತೆ ಬಾಕ್ಸ್. ಸೊ ಡಿಸೈನಿಂಗ್ ಎಲ್ಲ ನೋಡ್ಬೋದು, ಮಸ್ತ್ ಕಾಣ್ತಾ ಇದೆ ನನಗಂತೂ. ಸೊ ನೋಡಿ ಇದರ ಫೀಚರ್ಸ್ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಡ್ಯೂಯಲ್ ಕನೆಕ್ಟಿವಿಟಿ, ಫಾಸ್ಟ್ ಚಾರ್ಜಿಂಗು, ಲೇಟೆಸ್ಟ್ ಬ್ಲೂಟೂತ್ ವರ್ಷನ್, ENC ಹಾಗೂ ಬೇಸ್ ಡ್ರೈವರ್ಸ್. ಇದರಲ್ಲಿ 10mm ಡ್ರೈವರ್ಸ್ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ಇವರು 13mm ಅಂತ ಕ್ಲೈಮ್ ಮಾಡ್ತಾರೆ. ಸೊ ನೋಡುವ ರಿವ್ಯೂ ವಿಡಿಯೋದಲ್ಲಿ ಇದರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ. ಸೊ ಇದನ್ನ ಈ ತರ ಸ್ಲೈಡ್ ಮಾಡಿಬಿಟ್ರೆ ಈ ತರ ಬಾಕ್ಸ್ ಹೊರಗಡೆ ಬರುವಂತದ್ದು. ಸೊ ಇಲ್ಲಿ ಫಸ್ಟ್ ನಾವು ಓಪನ್ ಮಾಡಿದ್ರೆ ಇಲ್ಲಿ ನಮಗೆ ಕೇಬಲ್ ಸಿಗ್ತಾ ಇರುವಂತದ್ದು ಒಂದು. ಓಕೆ, ಇದು ನೋಡಿ ಈ ತರ ಕೇಬಲ್ ಸಿಗ್ತಾ ಇರುವಂತದ್ದು. ಇದು Type-C to USB. ಸೊ ಚಾರ್ಜಿಂಗ್ ಕೇಬಲ್ ಸಿಗ್ತಾ ಇರುವಂತದ್ದು. ಮತ್ತೆ ಇದರ ಒಳಗಡೆ ಎಕ್ಸ್ಟ್ರಾ ಏರ್ ಟಿಪ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಸೈಜ್ ಪ್ರಕಾರ ಇದನ್ನ ನೀವು ತಗೋಬಹುದು. ಸೊ ಇದನ್ನ ಓಪನ್ ಮಾಡಿದ ತಕ್ಷಣ ಒಳಗಡೆ ನಿಮಗೆ ಈ ತರ ಮೇ ಬಿ ಸ್ಟಿಕ್ಕರ್ಸ್ ಇದೆ ಅಂತ ಅನ್ಕೊಳ್ತೀನಿ. ಎಸ್ ರೈಟ್, ದಿಸ್ ಇಸ್ ಅ ಸ್ಟಿಕ್ಕರ್ ಆಫ್ ಮಸ್ಟ್ಯಾಂಗ್ ಸ್ಪ್ರಿಂಟ್ ಕಡೆಯವರಿಂದ. ನೋಡ್ಬೋದು ನೀವು ಈ ತರ ಎಲ್ಲ ಸ್ಟಿಕ್ಕರ್ ಸಿಗ್ತಾ ಇರೋವಂಥದ್ದು. ಇದನ್ನ ಸೈಡಿಗೆ ಇಟ್ಟು ಇಲ್ಲಿ ಇನ್ನೂ ಎರಡಿದೆ. ಸೊ ಇಲ್ಲಿ ನೋಡಿ ಲಿಮಿಟೆಡ್ ಎಡಿಷನ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಡಾಕ್ಯುಮೆಂಟೇಶನ್ಗೆ ಬರೋದಾದ್ರೆ ಇಲ್ಲಿ ನಮಗೆ ಒಂದು 12 ಮಂತ್ಸಿನ ವಾರಂಟಿ ಕಾರ್ಡ್ ಸಿಗ್ತಾ ಇರುವಂಥದ್ದು. ಇದನ್ನ ರಿಜಿಸ್ಟರ್ ಮಾಡ್ಬೇಕಂದ್ರೆ ನೀವು ಈ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಮಾಡ್ಬೇಕಾಗತ್ತೆ. ಸೊ ಇದನ್ನ ಇಟ್ರೆ ಮತ್ತು ಇದರಲ್ಲಿ ಓಕೆ. ಸೊ ಏರ್ ಟಿಪ್ಸ್ ಬಗ್ಗೆ ಹೇಳಿದ್ನಲ್ಲ, ಅದು ಪಿಕ್ ಯುವರ್ ಪರ್ಫೆಕ್ಟ್ ಫಿಟ್ ಅಂತ ಇಲ್ಲಿದೆ ನೋಡಿ. ಸೊ ಇದು ಕಂಗ್ರಾಚುಲೇಷನ್ ಅಂತ ಮಸ್ಟ್ಯಾಂಗ್ ಕಡೆಯವರಿಂದ. ಇದು ಮ್ಯಾನ್ವಲ್ಲು. ಇದು AMP ಆ್ಯಪ್ ಇದೆ ಅಂತ ಹೇಳಿದ್ರಲ್ಲ ಅವರು ಬಾಕ್ಸ್ ಅಲ್ಲಿ. ಸೊ ಅದರ ಸ್ಕ್ಯಾನರು. ಸೊ ಇಲ್ಲಿ ಒಂದು ಹಂಗೆ ಆರ್ಟ್ ಟೈಪ್ ಕೊಟ್ಟಿದ್ದಾರೆ ನೋಡಿ. ನೋಡಿ ನಾನು ತೋರಿಸ್ತಾ ಇದ್ದೀನಿ ಅಂತ ಮಸ್ಟ್ಯಾಂಗ್ ಅವ್ರ ಕಡೆಯಿಂದ. ಸೊ ಇದರಲ್ಲಿ ಸ್ಟಿಕ್ಕರ್ ಇರುವಂಥದ್ದು ನನಗೆ ತುಂಬಾ ಇಷ್ಟ ಆಗುತ್ತೆ. ಸ್ಟಿಕ್ಕರ್ ಇಸ್ ಐ ಲವ್ ಸ್ಟಿಕ್ಕರ್ಸ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನೋಡಿ ಈ ತರ ಕಾಣ್ತಾ ಇರುವಂತದ್ದು ಡಿಸೈನ್ ನಿಮ್ಗೆ. ಸೊ ನೋಡಿ ಫೋಕಸ್ ಮಾಡ್ತಾ ಇದೆ ಅನ್ಕೊಳ್ತೀನಿ ಕ್ಯಾಮ್ರಾನ. ಸೊ ನೋಡಿ ಈ ತರ ಇದರ ಡಿಸೈನ್ ಇದೆ. ಡಿಸೈನ್ ಇಸ್ ವೆರಿ ಕೂಲ್ ಅಂಡ್ ದಿಸ್ ಇಸ್ ಡಿಸೈನ್ ಇಸ್ ನಾನು ಎವರ್ ಫೀಲ್ ಮಾಡಿರ್ಲಿಲ್ಲ. ಬಿಕಾಸ್ ಇದು ತುಂಬಾ ಚೆನ್ನಾಗಿದೆ ಡಿಸೈನ್ ಅಲ್ಲಿ, ಅದಕ್ಕೆ ನಾನು ಇದನ್ನ ಆರ್ಡರ್ ಮಾಡಿರೋದು ಕೂಡ. ಸೊ ಇದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಇದನ್ನ ಬರ್ಡ್ಸ್ ಬಗ್ಗೆ ಮಾತಾಡುವ. ನೋಡಿ ಈ ತರ ಡಿಸೈನ್ ಸಿಗ್ತಾ ಇರುವಂತದ್ದು ನಿಮ್ಗೆ. ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೂ ಇದರ ಇಲ್ಲಿ ಒಂದು ಬ್ಯಾಗ್ ಹ್ಯಾಂಗರ್ ಕೊಟ್ಟಿದ್ದಾರೆ. ಬ್ಯಾಗ್ ಅಲ್ಲಿ ಇಲ್ಲಿ ಹ್ಯಾಂಗ್ ಮಾಡ್ಕೋಬಹುದು. ಸೊ ಇಲ್ಲಿ USB ಟೈಪ್ ಪೋರ್ಟ್ ಇದೆ. ಹಾಗೂ ಇಲ್ಲಿ ರೀಸೆಟ್ ಬಟನ್ ಕೂಡ ಇದೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಲೈಟ್ಸ್ ಆನ್ ಆಗುತ್ತೆ. ನೋಡಿ ನಿಮ್ಗೆ ಕಾಣ್ತಾ ಇರ್ಬೋದು, ಲೈಟ್ಸ್ ಆನ್ ಆಗಿದೆ ಇಲ್ಲಿ. ಸೊ ಇದರ ಕ್ಯಾಪ್ ಓಪನ್ ಮಾಡೋಣ. ಫುಲ್ ಟ್ರಾನ್ಸ್ಪರೆಂಟ್ ಇದೆ. ಇದು ಮಸ್ಟ್ಯಾಂಗ್ ಅವರ ಸನ್ ರೂಫ್ ಇದೆ ಅಲ್ವಾ, ಅದರಿಂದ ಇನ್ಸ್ಪೈರ್ ಆಗಿ ಮಾಡಿರುವಂತದ್ದು. ಇಲ್ಲಿ ಮಸ್ಟ್ಯಾಂಗ್ ಬ್ರ್ಯಾಂಡಿಂಗ್ ಇದೆ. ಇಲ್ಲಿ ಅವರ ಲೋಗೋ ಇದೆ. ಒಳಗೆ 302 ಅಂತ ಇದ್ರಲ್ಲ ನಂಬರ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ನೋಡ್ಬೋದು ಇದರ ಸೌಂಡ್ ಕ್ವಾಲಿಟಿ ಹೇಗಿದೆ ಅಂತ ನೋಡುವ.
ಸೊ ಬನ್ನಿ ಇದರ ಸೌಂಡ್ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡೋಣ, ಹಾಗೂ ಫಿಟ್ನೆಸ್ ಕೂಡ ಹೇಗಿದೆ ಅಂತ ಚೆಕ್ ಮಾಡೋಣ. ಸೊ ಇದೆ ನಮ್ಮ ಏರ್ಬಡ್ಸ್ ಹಾಕೊಳ್ತಾ ಇದ್ದೀವಿ. ಸೊ ಮ್ಯೂಸಿಕ್ ನ ಪ್ಲೇ ಮಾಡಿದೀವಿ. ಎಸ್, ಬೇಸ್ ಕೂಡ ಚೆನ್ನಾಗಿದೆ, ಡಿಸೆಂಟ್ ಅಂತ ಹೇಳ್ಬೋದು ಈ ಪ್ರೈಸ್ ರೇಂಜಿಗೆ. ಹಾಗೂ ANC ಕೂಡ ಆನ್ ಮಾಡಿದೀವಿ. ANC ಕೂಡ ವರ್ಕ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಹಾಕೊಂಡಿದೀನಿ, ಕೇಳ್ತಾ ಇದೆ ನಿಮಗೆ. ಸೊ ನೋಡಿ, ಈ ತರ ಫಿಟ್ಟಿಂಗ್ ಎಲ್ಲ ನಿಮ್ಗೆ ಈ ತರ ಕಾಣ್ತಾ ಇರುವಂತದ್ದು. ಸೌಂಡ್ ಕ್ವಾಲಿಟಿ ಇಸ್ ಕ್ರಿಸ್ಟಲ್ ಕ್ಲಿಯರ್ ಕೇಳುತ್ತೆ ನಿಮ್ಗೆ. ಸೊ ಬೇಸ್ ಇಸ್ ಡಿಸೆಂಟ್. ನಿಮ್ಗೆ ಫುಲ್ ಬೇಸ್ ಬೇಕಂದ್ರೆ ಫುಲ್ ಬೇಸ್ ಸಿಗಲ್ಲ, ಡಿಸೆಂಟ್ ಇದೆ ಬೇಸ್ ಅಂತೂ. ಹಾಗೂ ಫಿಟ್ನೆಸ್ ಬಗ್ಗೆ ಮಾತಾಡಿದ್ರೆ ನೋಡಿ, ಈ ತರ ಫಿಟ್ ಆಗಿರುತ್ತೆ. ನೀವು ಎಲ್ಲರೂ ಹೊರಗಡೆ ಹೋಗ್ತಿರ್ತಾರ. ಸೊ ನಮ್ಮ ಒಂದು ಓಲ್ಡ್ ವಿಡಿಯೋದಲ್ಲಿ ಹೇಳಿದ್ವಿ, ನಮ್ಮ ಚಾನಲ್ ಮೇಲೆ ಅಪ್ಲೋಡ್ ಆಗಿದೆ, ನೋಡ್ಕೋಬಹುದು ನೀವು. ಅದರಲ್ಲಿ ನಾವು ಗೋಬೋಲ್ಟ್ ಅವರ ಅದರದ್ದೇ ಇಯರ್ಬಡ್ಸ್ ಅನ್ಬಾಕ್ಸಿಂಗ್ ಮಾಡಿದ್ವಿ ಅಂತ ಅನ್ಕೊಳ್ತೀನಿ. ಸೊ ನಾವು ಅದರಲ್ಲಿ ಟೆಸ್ಟಿಂಗ್ ಕೂಡ ಮಾಡಿದ್ವಿ. ಸೊ ಇದು ಕೂಡ ಫಿಟ್ಟಿಂಗ್ ಹೇಗಿದೆ ಅಂದ್ರೆ ನೋಡ್ಕೋಬಹುದು. ಸೊ ಈ ತರ ನೋಡಿ, ಶೇಕ್ ಮಾಡ್ತೀನಿ, ಈ ತರ ಬಿಡಲ್ಲ ನೋಡಿ, ಫಿಟ್ ಆಗಿದೆ ಏರಲ್ಲಿ. ಸೊ ಆ ತರ ಏನ್ ಬಿಡಂಗಿಲ್ಲ. ಸೊ ನೋಡ್ಕೊಂಡ್ ಮ್ಯೂಸಿಕ್ ಟೇಸ್ಟ್ ಹೇಗಿತ್ತು ಅಂತ. ಸೊ ಇದರ ಮ್ಯೂಸಿಕ್ ಬಂದ್ಬಿಟ್ಟು ಸೌಂಡ್ ಅಂದ್ರೂ ಕ್ರಿಸ್ಟಲ್ ಕ್ಲಿಯರ್ ಕೇಳುತ್ತೆ. ಮ್ಯೂಸಿಕ್ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು. ಬೇಸ್ ನಿಮ್ಗೆ ಧಮ್ ಧಮ್ ಬೇಕಂದ್ರೆ ಸಿಗಲ್ಲ ಫ್ರೆಂಡ್ಸ್. ನಾರ್ಮಲ್ ಬೇಸ್ ಇದೆ, ಬೇಸ್ ತೀರಾ ಕಮ್ಮಿ ಇದೆ ಅಂತ ಹೇಳಕ್ಕಾಗಲ್ಲ, ಬೇಸ್ ಇದೆ. ಸೊ ಇದರ ಗೇಮಿಂಗ್ ಟೆಸ್ಟ್ ಕೂಡ ನಮ್ಮ ರಿವ್ಯೂ ವಿಡಿಯೋದಲ್ಲಿ ಮಾಡ್ತೀವಿ. ಇದರಲ್ಲಿ 45 ms ಲೇಟೆನ್ಸಿ ಇದೆ ಅಂತ ಹೇಳಿದ್ದಾರೆ. ಸೊ ಅದನ್ನ ಪ್ರಾಕ್ಟಿಕಲ್ ಆಗಿ ಟೆಸ್ಟ್ ಕೂಡ ಮಾಡ್ತೀವಿ ನಮ್ಮ ರಿವ್ಯೂ ವಿಡಿಯೋದಲ್ಲಿ. ನಾವು ಈಗ ಮಾಡಿರುವಂಥದ್ದು ಜಸ್ಟ್ ಒಂದು ಅನ್ಬಾಕ್ಸಿಂಗ್ ಆ್ಯಂಡ್ ಫಸ್ಟ್ ಇಂಪ್ರೆಷನ್ ವಿಡಿಯೋ ಮಾತ್ರ. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಆಫ್ಟರ್ 1 ವೀಕ್ ನಾವು ಇದರ ರಿವ್ಯೂ ವಿಡಿಯೋ ಕೂಡ ಮಾಡ್ತೀವಿ. ಸೊ ವೇಟ್ ಮಾಡ್ತಾ ಇರಿ, ಸಿಗೋಣ ರಿವ್ಯೂ ವಿಡಿಯೋದಲ್ಲಿ. ಹಾಗೂ ಇದರ ಡಿಸೈನ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದರ ಪ್ರೈಸ್ ಬಂದ್ಬಿಟ್ಟು ನನಗೆ ಬಿದ್ದಿರುವಂಥದ್ದು 1518. ನಿಮ್ಗೆ ಎಷ್ಟು ಬೀಳುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದರ ಆಫರ್ ಜೊತೆಗೆ ನನಗೆ ಈ ಪ್ರೈಸ್ ಬಿದ್ದಿರುವಂಥದ್ದು, ನಿಮಗೂ ಆಫರ್ ಜೊತೆಗೆ ಎಷ್ಟು ಪ್ರೈಸ್ ಬೀಳುತ್ತೆ ಅಂತ ಕಮೆಂಟ್ ಮಾಡಿ. ಸಿಗೋಣ ರಿವ್ಯೂ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಅಷ್ಟೇ.